Hi friends, ಇಲ್ಲಿ ಏನಿದೆ ಕ್ವಶನ್ ಫೈಂಡ್ dy by dx x equal to sin t and y is equal to cos 2t ಅಂತ ಇದೆ. ಓಕೆ, ಸೊ ಫಸ್ಟ್ x ಕನ್ಸಿಡರ್ ಮಾಡೋಣ, ವಿತ್ ರೆಸ್ಪೆಕ್ಟ್ ಟು t ಡಿಫ್ರೆನ್ಷಿಯೇಟ್ ಮಾಡೋಣ. ಅವಾಗ ಏನಾಗುತ್ತೆ dx by dt is equal to ಡಿಫ್ರೆನ್ಸಿಯೇಷನ್ ಆಫ್ sin t ಏನಾಗುತ್ತೆ cos t ಆಗುತ್ತೆ. ಸೊ ಇದನ್ನು ಇಕ್ವೇಷನ್ 1 ಅಂತ ಕರೆಯೋಣ. ಸೊ y ನ ವಿತ್ ರೆಸ್ಪೆಕ್ಟ್ ಟು t ಡಿಫ್ರೆನ್ಷಿಯೇಟ್ ಮಾಡಿದರೆ dy by dt. ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಏನು ಮೈನಸ್ ಸೈನ್, ಸೊ ಮೈನಸ್ ಸೈನ್ 2t ಇದೆ. ಸೊ ಇಲ್ಲಿ 2tನ ಮತ್ತೆ ಇನ್ನೊಂದು ಸರಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ 2 ಬರುತ್ತೆ. ಸೊ ಇದು ಚೈನ್ ರೂಲ್, ಹೌದಾ? ಸೊ ಹಂಗಂದರೆ dy by dt ಏನಾಯಿತು ಮೈನಸ್ 2 ಸೈನ್ 2t ಆಯಿತು. ಓಕೆ, ಸೊ ಇದನ್ನು ಇಕ್ವೇಷನ್ 2 ಅಂತ ಕರೆಯೋಣ. ಸೊ ಈಗ ಡಿವೈಡ್ ಇಕ್ವೇಷನ್ 2 ಬೈ ಇಕ್ವೇಷನ್ 1. ಸೊ ಹಂಗಂದ್ರೆ ಏನಾಯಿತು dy by dt ಡಿವೈಡೆಡ್ ಬೈ dx by dt. ಸೊ dy by dt ಅಂದರೆ ಏನಿದೆ ಮೈನಸ್ 2 ಸೈನ್ 2t ಡಿವೈಡೆಡ್ ಬೈ ಕಾಸ್ ಟಿ ಆಯಿತು. ಓಕೆ, ಸೊ ಇದನ್ನೇನಂತ ಬರಿಬೋದು ಅಂದರೆ ಇಲ್ಲಿ ಸೈನ್ 2t ಫಾರ್ಮುಲಾ ಯೂಸ್ ಮಾಡ್ಬೋದು. ಈ ಮೈನಸ್ 2 ಹಂಗೆ ಬರೋಣ. ಸೊ ಸೈನ್ 2t ಫಾರ್ಮುಲಾ ಏನು 2 ಸೈನ್ t ಇಂಟು ಕಾಸ್ ಟಿ ಆಗುತ್ತೆ. ಸೊ ಡಿವೈಡೆಡ್ ಬೈ ಕಾಸ್ ಟಿ. ಸೊ ಇಲ್ಲಿ ಕಾಸ್ ಟಿ ಕ್ಯಾನ್ಸಲ್ ಆಯಿತು. ಸೊ ಮೈನಸ್ 2 ಇಂಟು 2 ಅಂದರೆ ಮೈನಸ್ 4 ಆಯಿತು, ಮೈನಸ್ 4 ಸೈನ್ ಟಿ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ dy by dx. ಓಕೆ, ಇಲ್ಲಿ dt ಕ್ಯಾನ್ಸಲ್ ಆಯಿತು. dy by dx is equal to minus 4 sin t. ಓಕೆನಾ? ಥ್ಯಾಂಕ್ ಯು.